ಕೊಟ್ಟು ಕಳಪೆ ಕಾಮಗಾರಿ ಮಾಡಕತ್ತಿರಲ್ಲ ಸುರೇಶ್ ನಾಡ್ಕೊಡ್ರೆ ನಿಮ್ಗೆ ಎನ್ಕ್ವೈರಿಗೆ ಹಾಕ್ಸ್ಲಿಲ್ಲ ಅಂದ್ರೆ ನೋಡೋರು ನಾನು ಹೇಳ್ತೀನಿಲ್ಲ 100%. ಇವತ್ತು ನಿಮ್ದು ಅಧಿಕಾರ ಇದೆ ಅಂತ ಏನು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಲೂಟಿ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದೀರಿ. 100 ಅದಕ್ಕೆ ನಾ 100% ನಮ್ಮ ಸರ್ಕಾರ ಬಂದಾಗ ನೀವು ಎನ್ಕ್ವೈರಿ ಮಾಡಿಸಿ ನಿಮ್ಮಿಂದ ಒಂದೊಂದು ರೂಪಾಯಿನೂ ವಸೂಲಿ ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಸುದ್ದಿಗಾಗಿ ಸಿದ್ದು ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ನೀವು ಮತ್ತೆ ಶಾಸಕರಿಗೆ ನಾನು ವಿನಂತಿ ಮಾಡ್ತೇನೆ, 3 ವರ್ಷ ಆಯಿತು MLA ನಾನು ಯಾವತ್ತೂ ರಾಜಕಾರಣ ಮಾಡಿಲ್ಲ ಅಭಿವೃದ್ಧಿ ಕೆಲಸದಲ್ಲಿ. ಆ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡಿದ್ವಿ. ನೀವು ಅದರ ಭ್ರಷ್ಟಾಚಾರ ಆಗಿದೆ ಅಂತೇಳಿ 108 ಪ್ರಶ್ನೆ ಕೇಳಿದ್ರಿ. ಇವತ್ತಿನವರಿಗೆ ಪಾಪ ಕೆಲಸ ಮಾಡಿದಂಥವ್ರಿಗೆ ದುಡ್ಡು ಕೊಡ್ಬೇಕು ಬೇಡ? ನಾಲ್ತವಾಡದಲ್ಲಿ ಬಸವೇಶ್ವರ ಮೂರ್ತಿ, ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡಿದ್ವಿ. ತಾಳಿಕೋಟೆಯಲ್ಲಿ ಮೂರ್ತಿ ಸ್ಥಾಪನೆ ಮಾಡಿದ್ವಿ. ನನ್ನ ತಾಳ್ಮೆಗೂ ಒಂದು ಇತಿಮಿತಿ ಇದೆ ನಾಡಗೌಡರೆ. ಕಾಲ ಹಿಂಗೆ ಇರಲ್ಲ. ನನ್ನ ಕಾಲದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅದನ್ನೆಲ್ಲ ಕೆಲಸ ನೀವು ಅದನ್ನ ಪೆಂಡಿಂಗ್ ಇಡಕ್ಕೆ ಹೇಳಿದ್ವಿ. ಕಾನೂನು ಪಾಠ ಹೇಳಿದ್ವಿ ನಮಗೆ. ಏನಂತ ಲ್ಯಾಂಡ್ ಆ್ಯಂಡ್ ಆರ್ಮಿಗೆ ಹೆಂಗೆ ಕೊಡಕ್ಕೆ ಬರ್ತದೆ, ಯಾರಿಗೆ ಇವ್ರಿಗೆ ಯಾರು ನಿರ್ಮಿತ ಕೇಂದ್ರಕ್ಕೆ ಹೆಂಗೆ ಕೊಡಕ್ಕೆ ಬರ್ತದೆ ಅಂತ. ಮತ್ತೆ ನೀವೇನು ಮಾಡ್ತಾ ಇದ್ದೀರಿ? ಎಂಟೈರ್ ಎಲ್ಲ ಕೆಲಸಗಳನ್ನು ಏನು ಮಾಡ್ತಾ ಇದ್ದೀರಿ? ಈಗ ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಡ್ತಾ ಇಲ್ಲ. ನಾವು ಅದೇನೋ ಅಂಬೇಡ್ಕರ್ ಮೂರ್ತಿ, ಬಸವೇಶ್ವರ ಮೂರ್ತಿಗಳನ್ನ ಸಾರ್ವಜನಿಕರು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ತಾರೆ. ಟೆಂಡರ್ ಅಂದರೆ ಮೊದಲೇ ಎಸ್ಟಿಮೇಟ್ ಮಾಡಿ ಕರಿಬೇಕಾಗ್ತದೆ. ಅದು ಒಂದ್ಸರಿ ಎಸ್ಟಿಮೇಟ್ ಮಾಡಿ ಕರೆದ ಮೇಲೆ ಅದನ್ನ ಏನಾದರೂ ಬದಲಾವಣೆ ಮಾಡ್ಬೇಕಾದ್ರೆ ಕಷ್ಟ ಆಗ್ತದೆ ಅಂತೇಳಿ ಆಯಾ ಸಮಾಜದವ್ರಿಗೆ ಕೊಟ್ಟಿದ್ದೀವಿ. ಏನು ನಾನು ಮಾಡಿದ್ದೀನಿ? ಆ ಮೂರ್ತಿಗಳ ಹತ್ರ ದುಡ್ಡು ಬೇಕು ಅಂದ್ರೆ ಬೇರೆದ್ರ ಹತ್ರ ಕೈಕಾಲು ಹಿಡಿದು ದುಡ್ಡು ಕೊಡಿಸಿದ್ದೀನಿ. ಆ ಸಮಾಜದವ್ರಿಗೆ ಎಲ್ರಿಗೂ ಗೊತ್ತಿದೆ. ಅದು ಯಾವ ಸಮಾಜದವ್ರು ಬಂದು ತಗೊಂಡೋಗಿ ಮಾಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ. ಅದನ್ನ ಪೆಂಡಿಂಗ್ ಇಟ್ಟು ಆಟ ಆಡ್ತೀವಿ. 3 ವರ್ಷ ಆಯಿತು. ಅದಕ್ಕೆ ಇನ್ನು ಮೇಲೆ ಸುಮ್ಮನಿರ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಪ್ರತಿ ಓಣಿಗೆ ಹೋಗ್ತೀನಿ, ನಮ್ಮ ಊರಿನ ಪ್ರತಿ ಓಣಿಗೆ ಹೋಗ್ತೀನಿ, ಜನರನ್ನು ಕೇಳ್ತೀನಿ, ಇದೇನಾ ನೀವು ಇದಕ್ಕೋಸ್ಕರ ಆಯ್ಕೆ ಮಾಡಿದ್ದೀರಾ? ಅದಕ್ಕೆ ಗೋವಿಂದರಾವ್ ವರದಿನಲ್ಲಿ ಏನು ಮುದ್ದೇಬಿಹಾಳ ತಾಲೂಕಿಗೆ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಪಟ್ಟಿ ಏನು ಸಿಕ್ಕಿದೆ, ಆ ಮೆಡ್ಲು, ಅದಕ್ಕೆ ಜನಪ್ರತಿನಿಧಿಗಳು ಎಷ್ಟು ಕಾರಣನೋ ಈ ತಾಲೂಕಿನ ಮತದಾರರು ಅಷ್ಟೇ ಕಾರಣ. ಇನ್ನು ಮೇಲೆ ಅವರು ಜಾಗೃತರಾಗಬೇಕು. ರಾಜಕಾರಣ ಬಂತು ಅಂದ ತಕ್ಷಣ, ಚುನಾವಣೆ ಬಂತು ಅಂದ ತಕ್ಷಣ ಈ ಜಾತಿಗಳು ಬಂದ್ಬಿಡ್ತವೆ. ನಮ್ಮ ಹಿಂದೂಗಳಲ್ಲಿ ಜಾತಿ ತಂದಿಡೋದು, ಮುಸಲ್ಮಾನರಲ್ಲಿ ಧರ್ಮ ತಂದಿಡೋದು. ಈ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ನೀವೇನು ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಅವ್ರು ಯಾರು ಕೂಡ ನೀವು ಜನ ಸತ್ತಿರೋ ಬದುಕಿರೋ ನೋಡಕ್ಕೆ ಯಾರು ಬರಲ್ಲ. ನಮ್ಮ ತಾಲೂಕಿನಲ್ಲಿ ಎಷ್ಟೆಲ್ಲ ಆಕ್ಸಿಡೆಂಟ್ಸ್ಗಳದು. ಒಬ್ಬರಾದ್ರೂ ಬಂದ್ರ ನಿಮ್ಮ ಮಕ್ಕಳು ಸತ್ತಾರೋ ಬದುಕಿರೋ ಕೊಟ್ಟು ಕಳಪೆ ಕಾಮಗಾರಿ ಮಾಡಕತ್ತಿರಲ್ಲ ಸುರೇಶ್ ನಾಡ್ಕೊಡ್ರೆ ನಿಮ್ಗೆ ಎನ್ಕ್ವೈರಿಗೆ ಹಾಕ್ಸ್ಲಿಲ್ಲ ಅಂದ್ರೆ ನೋಡೋರು ನಾನು ಹೇಳ್ತೀನಿಲ್ಲ. 100% ಇವತ್ತು ನಿಮ್ದು ಅಧಿಕಾರ ಇದೆ ಅಂತ ಏನು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಲೂಟಿ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದೀರಿ. 100 ಅದಕ್ಕೆ ನಾ 100% ನಮ್ಮ ಸರ್ಕಾರ ಬಂದಾಗ ನೀವು ಎನ್ಕ್ವೈರಿ ಮಾಡಿಸಿ ನಿಮ್ಮಿಂದ ಒಂದೊಂದು ರೂಪಾಯಿನೂ ವಸೂಲಿ ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀರಾವರಿ ಯೋಜನೆಗಳಂತೂ ಪೂರ್ತಿ ನಿಂತೋಗ್ಬಿಟ್ಟವೆ. ನಾವಿದ್ದಾಗ ಟೆಂಡರ್ ಕರೆದಕ್ಕೂ ಏನಿಲ್ಲ. ನಾಗರಬೆಟ್ಟ ಯೋಜನೆ ಬರೀ ಅವ್ರು ಗುದ್ದಿ ಪೂಜೆ ಮಾಡಿ ಹೋಗಿದ್ರು, ಪೋಜ್ ಕೊಟ್ಟು ಅದನ್ನು ಹಣ ಬಿಡುಗಡೆ ಮಾಡಿಸಿ ಕೆಲಸ ಮಾಡಿಸಿದೆ. ನಾನು ಅವಾಗೇ ನೀರು ಬಿಡೋದಕ್ಕೆಲ್ಲ ಅನುಕೂಲತೆ, ನೀರು ಬಿಡೋ ಲೆವೆಲಿಗೆ ತೊಗೊಂಡೋಗಿದ್ದೆ. ನಾನು ಚುನಾವಣೆ ಬಂದ್ಬಿಡ್ತು, ನೀತಿ ಸಂಹಿತೆ ಬಂತು, ಆಮೇಲೆ ನೋಡಿ ಅಲ್ಲ ಅಷ್ಟಕ್ಕೆ ನಿಂತೋಗಿದೆ.
ನಾಗರಬೆಟ್ಟ 50ನೇ ಯೋಜನೆ ಎಲ್ಲ ಕಾಮಗಾರಿ ಮುಗಿದೋಗಿದ್ದಾವೆ. ನೀರು ಬಿಡ್ತಾ ಇಲ್ಲ. ಯಾಕಂದ್ರೆ ಕೆಲವು ಅಲ್ಲಿ KEB ವರ್ಕ್ ಒಂದಿಷ್ಟು ಬಾಕಿ ಉಳಿದಿದೆ. ಅಷ್ಟನ್ನು ಮಾಡಿಸೋ ಯೋಗ್ಯತೆಯೂ ಇವ್ರಿಗಿಲ್ಲ. ನೀವು ಗಮನದಾಗಿರಲಿ, ಮುದ್ದೇಬೇಡಿಂದ ನಾಲ್ತೋಡಿಗೆ ಹೋಗ್ತಕ್ಕಂಥದ್ದು ನೀವು ರಸ್ತೆಗಳು ಪಾಸ್ಗಳು ಮಾಡೋದು 13 ಕ್ಯಾನಲ್ಗಳನ್ನ ಪಾಸ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಎಂಟೈರ್ ಆ ಭಾಗ ಏನು ನಾಗರಬೆಟ್ಟ ನೀರಾವರಿ ಇವತ್ತಿನ ಏರಿಯಾ ಬರ್ತದೆ, ಎಂಟೈರ್ ಏರಿಯಾದ ಮೂಲಭೂತ ಸೌಕರ್ಯ ರಸ್ತೆಗಳು ಮಾಡಿದ್ವಿ, ಕ್ಯಾನಲ್ ವರ್ಕ್ ಮಾಡಿದ್ವಿ. ನಾನು ಬಾಕಿ ಉಳಿದಿರೋದು 1-2 ಕೆರೆ, ಅದು ನಮ್ಮ ಇದು ಅದರಲ್ಲಿ ಬದುಕಬೇಕಾ ನೀವು? ಅದಕ್ಕೆ ಹೆಚ್ಚುವರಿ ಅನುದಾನಗಳು ಬಂದಿದೆ. ಕುಡಿಯೋ ನೀರಿಲ್ಲ, 2 ಕಡೆ ಪೈಪ್ಲೈನ್ ಹಾಕಬೇಕು, ಮಧ್ಯದಲ್ಲಿ ರಸ್ತೆಗಳು ಹೊಡಿಬಾರ್ದು, ಮತ್ತೆ ಅದಕ್ಕೆ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ಗಳನ್ನು ಹಾಕಬೇಕು ಅಂತೇಳಿ ನಾವೆಲ್ಲ ಎಸ್ಟಿಮೇಟ್ ಮಾಡಿಕೊಟ್ರೆ ಇವರು ಅದರಲ್ಲಿ 100% ಲೂಟಿ ಹೊಡೆದು HDP ಪೈಪ್ಗಳನ್ನು ಪ್ಲಾಸ್ಟಿಕ್ ಪೈಪ್ಗಳು ಹಾಕಿ ಓಡ್ತಾ ಇದ್ರೆ ನೀವು ಮನೆ ಮೇಲೆ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ನೋಡ್ತೀರಲ್ರಿ. ನಾನು ಜನಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, ಈ ತಾಲೂಕಿನಲ್ಲಿ ಏನು ಅನುದಾನ ಬಾಕಿ ಉಳಿದ ಅನುದಾನಗಳು ಎಲ್ಲನೂ ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಟ್ಟು 150% ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಟೆಂಡರ್ ಕರಿತಾ ಇಲ್ಲ. ಈ ತಾಲೂಕಿನಲ್ಲಿ ಎಲ್ಲಿದ್ದೀರಪ್ಪ? ಮಲ್ಕೊಂಡಿದ್ದೀರ ಎಲ್ಲ ನೀವು ಕಾಂಟ್ರಾಕ್ಟರ್ಗಳು? ನಿಮ್ಗೆ ನಾಚಿಕೆ ಆಗಲ್ಲ? ನಾನಿದ್ದಾಗ ಗುಂಪು ಕಟ್ಕೊಂಡು ಬರ್ತಿದ್ರಿ. ನಿಮ್ಗೆಲ್ಲರೂ ಕೆಲಸ ಕೊಟ್ಟಿದ್ದೀವಿ. 1 ಲಕ್ಷ ರೂಪಾಯಿನೂ ಕೂಡ ನಾವು ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಟ್ಟಿಲ್ಲ. ನಾನಿದ್ದಾಗ ಎಲ್ಲಾನು ಟೆಂಡರ್ ಕರೆಸಿದೆ, ಪ್ರತಿಯೊಂದು ಟೆಂಡರ್ ಕರೆಸಿ ಕೆಲಸ ಕೊಟ್ಟಿದ್ದೀವಿ. ಹೈಯೆಸ್ಟ್ ಕೆಲಸ ತಗೊಂಡು ಕೆಲಸ ಮಾಡಿದ್ದಾರೆ ಇವರೆಲ್ಲ. ಯಾರು ಕಾಂಗ್ರೆಸ್ ಓಡಾಡಿ ಎಲೆಕ್ಷನ್ ಮಾಡಿದ್ರಲ್ಲ ಕಾಂಟ್ರಾಕ್ಟರ್ಗಳು. ಆದರೆ ಇವತ್ತೆಲ್ಲ ಹೋಗಿದ್ದೀರಿ ನೀವೆಲ್ಲ? ಎಲ್ಲ ಲ್ಯಾಂಡ್ ಆ್ಯಂಡ್ ಆರ್ಮಿ ಕೊಟ್ಟಿದ್ದಾರಲ್ಲ. ಅವ್ನು ಸುರೇಶ್ ನಾಡಗೌಡ ಒಬ್ಬರು ಇಡೀ ತಾಲೂಕನ್ನ ಆಳ್ತಾ ಇದ್ದಾನೆ. ಯಾರಿಗೆ ಬಾಯಿ ಇಲ್ವಾ ನಿಮಗೆ? ಅದಕ್ಕೆ ಈ ತಾಲೂಕು ಹಿಂದುಳಿದಿರೋದು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಲ್ಲಿ ಬೇರೆ ಯಾರಿಗೆ ಅವಕಾಶನ ಕೊಡಲಿಲ್ವಲ್ಲ ಈ ತಾಲೂಕಿನ ಜನ. ಒಂದ್ಸರಿ ಏನೋ ಸಜ್ಜನರು ಕೊಟ್ಟಿದ್ರು, ಒಂದ್ಸರಿ ನನಗೆ ಕೊಟ್ಟರು ಅಷ್ಟೇ. ನಾವೇನೂ ತಪ್ಪು ಮಾಡಿರಲಿಲ್ಲ. ನನ್ನ ಮನೆ ಬಾಗಿಲು 24 ಗಂಟೆ ತೆಗೆದಿತ್ತು. ಬಡವರು ಕಷ್ಟ ಸುಖ ಅಂತ ಬಂದರೆ ನಾವೆಲ್ಲ ಕೊರೋನಾ ಸಂದರ್ಭದಲ್ಲಿ ಇನ್ನೊಂದು ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ಜನರಿಗೆ ಸಹಾಯ ನಾನು ಬೇರೆ ಯಾವುದಾರ ಕ್ಷೇತ್ರದಲ್ಲಿ ಮಾಡಿದರೆ ನಾನು ಸಾಯವರೆಗೆ MLA ಆಗಿರ್ತೀನಿ. ಸಾಯವರೆಗೆ ನನ್ನ MLA ಮಾಡಿರೋರು ಜನ. ನನ್ನ ಹುಟ್ಟಿದ ತಾಲೂಕು, ನನ್ನ ಜನ. ನಾನು ನಮ್ಮ ಜನಕ್ಕೆ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಬಂದರೆ ನೀವು ನಮ್ಗೆ ಶಿಕ್ಷೆ ಕೊಟ್ಟರು. ಈಗೇನಾಗಿದೆ? ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ತಾಲೂಕಿನ ಜನಕ್ಕೆ, ದಯಮಾಡಿ ಈಗಲಾದರೂ ಅರ್ಥ ಮಾಡಬೇಕು. ಈಗೇನು ಗೋವಿಂದರಾವ್ ವರದಿ ಐತಿಲ್ಲ, ಅದರಲ್ಲಿ ಅತಿ ಹಿಂದುಳಿದ ತಾಲೂಕು ಅಂತ ಬಂದೈತಲ್ಲ. ಈಗ ಮತ್ತು ಇನ್ನೂ 10 ವರದಿ ಬಂದ್ರೆ ಹಿಂದೆ ಉಳಿದಿರ್ತೀವಿ ಅಷ್ಟೇ ನಾವು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.